ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾಗಿದೆ, ಮಾತೆ ಮುಳ್ಳಾಯ್ತಾ ಅನ್ನೋದು ಈಗ ಕಾಡ್ತಿರುವಂತಹ ಪ್ರಶ್ನೆ. ಯತ್ನಾಳ್ ಉಚ್ಚಾಟನೆಯ ಹಿಂದೆ 10 ಕಾರಣಗಳು ಇವೆ. ಆ ಸ್ವಯಂಕೃತ 10 ತಪ್ಪುಗಳೇ ಉಚ್ಚಾಟನೆಗೆ ನೇರಾನೇರಳ ಕಾರಣವಾಗಿದೆ. ಪಕ್ಷ ವಿರೋಧಿ ಮಾತಿನಿಂದಲೇ ಹೈಕಮಾಂಡ್ ಕೆಂಗಣಿಗೆ ಯತ್ನಾಳ್ ಗುರಿಯಾದಂತೆ ಕಾಣುತ್ತಿದೆ. ಶಿಸ್ತು ಸಮಿತಿ ನೋಟಿಸ್ಗೂ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಆ 10 ತಪ್ಪುಗಳಿಂದಾಗಿ ಉಚ್ಚಾಟನೆಗೊಂಡಿದ್ದಾರೆ ಯತ್ನಾಳ್. ಹಾಗಾದ್ರೆ ಆ 10 ತಪ್ಪುಗಳು ಏನು? ಅವರ ಮಾತಿನ ಭರಾಟೆಯಲ್ಲಿ, ಮಾತಿನ ಚಾಟಿಯಲ್ಲಿ ಯಾರ್ಯಾರಿಗೆ ಬೈಬೇಕೋ, ಯಾರ್ಯಾರಿಗೆ ಮಾತಾಡಬೇಕೋ, ಮಾತಾಡಬಾರ್ದು ಅದು ಅವರೆಲ್ಲರ ವಿರುದ್ಧವಾಗಿ ಯತ್ನಾಳ್ ಮಾತಾಡಿ ಬಿಟ್ಟಿದ್ದಾರೆ. ಹೈಕಮಾಂಡ್ನವರು ಎಷ್ಟೇ ಸಲ ಅವರಿಗೆ ಈ ರೀತಿಯಾಗಿ ಬಹಿರಂಗ ಸ್ಟೇಟ್ಮೆಂಟ್ ಕೊಡಬೇಡಿ, ನಿಮಗೆ ಏನೇ ಅಸಮಾಧಾನ ಇದ್ರೂ ವಿತ್ ಡಾಕ್ಯುಮೆಂಟ್ ಬನ್ನಿ, ನಮ್ಮ ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು ಕೂಡ ಇವ್ರು ಯಾವತ್ತೂ ಆ ಕೆಲಸ ಮಾಡಲಿಲ್ಲ. ಹೈಕಮಾಂಡ್ಗೆ ಹೋದಾಗ ಈ ರೀತಿ ರಿಪೀಟ್ ಆಗಲ್ಲ ಅಂತ ಹೇಳಿ ಬರ್ತಿದ್ರೆ ಹೊರತು ಇಲ್ಲಿ ಬಂದು ಬಾಯಿಗೆ ಬಂದಿರೋ ಥರ ಮಾತಾಡ್ತಾ ಇದ್ರು. ಸೊ ಆ ಎಲ್ಲ ಮಾತುಗಳೇ ಈಗ ಯತ್ನಾಳ್ ಅವರಿಗೆ ಮುಳುವಾದಂತೆ ಕಾಣಿಸ್ತಾ ಇದೆ. ಲೇಟೆಸ್ಟ್ ಪೋಸ್ಟ್ ಯತ್ನಾಳ್ ಅವ್ರದ್ದು ಗಮನಿಸ್ತಾ ಇದ್ದೀರಾ ನೀವು. ಸತ್ಯಮೇವ ಜಯತೆ ಅನ್ನುವಂತಹ ಪೋಸ್ಟ್ನ ಇವ್ರು ಮಾಡಿದ್ದಾರೆ. ಹಾಗಾದ್ರೆ ಆ 10 ರೀಸನ್ಸ್ ಏನ್ ಕಂಟಕವಾಯಿತು ಯತ್ನಾಳ್ಗೆ ವಿವರಿಸ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ಯತ್ನಾಳ್ ಉಚ್ಚಾಟನೆಗೆ 10 ಪಾಯಿಂಟ್ಸ್ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ. ಏನೇನದು ಹಾಗಾದ್ರೆ? ಸಭಾ ಪ್ರಮುಖವಾಗಿ ನ್ಯೂಸ್ ಫಸ್ಟ್ ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಯಾಗಿದ್ದು ಯಾಕೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಲು ಕಾರಣಗಳನ್ನ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ರಿವೀಲ್ ಮಾಡ್ತಾ ಇದೆ. 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬಳಿಕ ಯತ್ನಾಳ್ ಅವರ ನಡೆಯನ್ನ ಬಹಳ ಗಂಭೀರವಾಗಿ ಹೈಕಮಾಂಡ್ ನಾಯಕರು ಪರಿಗಣಿಸ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದಂತ BY ವಿಜಯೇಂದ್ರ ವಿರುದ್ಧ ಅವರು ಆಡ್ತಾ ಇದ್ದಂತ ಮಾತು, ಅವರ ನಡೆ ನುಡಿ ನಡವಳಿಕೆ ಎಲ್ಲದರ ಮೇಲೂ ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರು ಕಣ್ಣನ್ನ ಇಟ್ಟಿದ್ರು. ಹೀಗಾಗಿ ಸ್ವಯಂಕೃತ ಅಪರಾಧದಿಂದಲೇ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋದು ಇಲ್ಲಿ ಪ್ರಮುಖವಾಗಿರೋ ಅಂತ ಅಂಶ. ಹಾಗಾದ್ರೆ ಅವರು ಮಾಡಿದಂತ 10 ತಪ್ಪುಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ಗಂಭೀರವಾಗಿ ನೋಡ್ತಾ ಹೋಗೋದಾದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನಿಮ್ಮ ನಡೆ ನಡವಳಿಕೆ, ಹಾವ ಭಾವ, ಮಾತುಗಳು, ಮಾಧ್ಯಮದ ಮುಂದೆ ಕೊಡ್ತಾ ಇರುವಂತ ಹೇಳಿಕೆಗಳು ಎಲ್ಲವೂ ಸರಿಯಾಗಿಲ್ಲ, ಅದೆಲ್ಲವನ್ನು ಸರಿ ಮಾಡ್ಕೊಳ್ಳಿ ಅಂತ ಫೆಬ್ರವರಿ 10, 2025ರಂದು ನೇರವಾಗಿ ಕೇಂದ್ರದ ಬಿಜೆಪಿಯ ಶಿಸ್ತು ಸಮಿತಿ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. 3 ದಿನದ ಒಳಗಾಗಿ ಉತ್ತರಿಸಿ, 72 ಗಂಟೆಗಳಲ್ಲಿ ಉತ್ತರಿಸಿ ಅಂತ. ಆ ನೋಟಿಸ್ಗೆ ಡೋಂಟ್ ಕೇರ್ ಮನೋಭಾವನೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತೋರಿಸಿದ್ದು ಮೊದಲ ಪ್ರಮುಖ ಕಾರಣ ಅಂತ ಉಲ್ಲೇಖ ಮಾಡಬಹುದು. ಎರಡನೇದು, ರಾಜ್ಯದ ಬಿಜೆಪಿಯಲ್ಲಿ ಹಿರಿಯ ನಾಯಕ BS ಯಡಿಯೂರಪ್ಪ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಿದ್ದು. ಏನ್ ಯಡಿಯೂರಪ್ಪ ಅಂದ್ರೆ ಗ್ರೇಟಾ, ಯಡಿಯೂರಪ್ಪ ಏನ್ ಪಕ್ಷ ಕಟ್ಟಿದ್ರಾ, ಯಡಿಯೂರಪ್ಪರಿಂದನೇ ಎಲ್ಲ ಆಯ್ತಾ ಅನ್ನೋ ಮಾತುಗಳನ್ನ ಮಾಧ್ಯಮದ ಮುಂದೆ ಪದೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು. ಇದು ಎರಡನೇ ಕಾರಣ. ಮೂರನೇದು, ಮಾಧ್ಯಮಗಳ ಮುಂದೆ ಅಪ್ಪ ಮಗ ಅಂತ ಉಲ್ಲೇಖ ಮಾಡ್ತಾ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪರನ್ನ ಒಂದು ಕಡೆ, ರಾಜ್ಯ ಬಿಜೆಪಿಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರರನ್ನ ಮತ್ತೊಂದು ಕಡೆ ತಿವಿತಾನೆ ಬರ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಹೀಗಾಗಿ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇದ್ರು ಅಪ್ಪ ಮಗನ ಬಗ್ಗೆ, ಅಪ್ಪ ಮಗ ಅಂತ ಉಲ್ಲೇಖ ಮಾಡಿ. ಇದನ್ನ 3ನೇ ಪ್ರಮುಖ ಕಾರಣ ಅಂತ ಇಲ್ಲಿ ಐಡೆಂಟಿಫೈ ಮಾಡಲಾಗಿದೆ. ಇನ್ನು ರಾಜ್ಯದ ವಿವಿಧ ನಾಯಕರುಗಳು ಯಾರೆಲ್ಲ BS ಯಡಿಯೂರಪ್ಪ ಹಾಗೆ ಅವರ ಪುತ್ರ BY ವಿಜಯೇಂದ್ರರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿರ್ತಾರೋ ಅವ್ರನ್ನ ಕೂಡ ಮಾಧ್ಯಮದ ಮುಂದೆ ಟಾರ್ಗೆಟ್ ಮಾಡಿಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಗಳನ್ನ ನಡೆಸ್ತಾ ಇದ್ರು. ಇದು ಕೂಡ ಜಗಜ್ಜಾಹೀರಾಗಿರುವಂತಹ ವಿಚಾರ. ಇದನ್ನ 4ನೇ ಪ್ರಮುಖ ಅಂಶ ಅಂತ ಗಮನಿಸಿದ್ದಾರೆ. ಇಂದು ಪಕ್ಷದ ಚೌಕಟ್ಟಿನಲ್ಲಿ ರಾಜ್ಯ ಬಿಜೆಪಿ ಘಟಕ ಯಾವೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತೋ, ಅದು ಹೋರಾಟ ಆಗಿರಬಹುದು, ಪ್ರತಿಭಟನೆ ಆಗಿರಬಹುದು, ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಣಿಸ್ತಾನೆ ಇರಲಿಲ್ಲ. ಅರ್ಥಾತ್ ಪಕ್ಷ ಸಂಘಟನೆಯಲ್ಲಿ ಇರಲಿಲ್ಲ. ಅಪ್ಪ ಮಗನ ವಿರುದ್ಧವೇ ಇವರ ಹೋರಾಟ ಆಗಿದ್ರೆ ಪಕ್ಷ ಹೇಳೋ ಅಂತ ಕೆಲಸ ಕಾರ್ಯಗಳನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಹೀಗಾಗಿ ಪಕ್ಷ ಹೇಳೋಂತ ಯಾವುದೇ ಕೆಲಸನೂ ಯತ್ನಾಳ್ ಮಾಡ್ತಾ ಇರಲಿಲ್ಲ. ಅದನ್ನ ಒಂದು ಪ್ರಮುಖ ಕಾರಣ ಅಂತ ಗುರುತಿಸಿಕೊಂಡಿದ್ದಾರೆ. ಇನ್ನು 6ನೇ ಪ್ರಮುಖ ಕಾರಣ, ಪ್ರತ್ಯೇಕವಾಗಿ ತಾವೇ ಒಂದು ಬಣವನ್ನ ಕಟ್ಟಿಕೊಂಡು ಅದರಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಒಂದಷ್ಟು ಮಂದಿಯನ್ನ ಕಟ್ಟಿಕೊಂಡು ಸಭೆಗಳನ್ನ ಮಾಡೋದು, ಅಪ್ಪ ಮಗನ ವಿರುದ್ಧ ಮಾತಾಡೋದು, ಬಿಜೆಪಿ ರಾಜ್ಯ ಘಟಕದ ವಿರುದ್ಧ ಮಾತನಾಡೋದು, ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡಿ ಮುಂದಿನ ಹೋರಾಟದ ರೂಪುರೇಷೆ ರಚಿಸೋದು, ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗೋದು, ಈ ಎಲ್ಲಾ ಪ್ರಕ್ರಿಯೆಗಳಿಗೂ ಕೂಡ ಯತ್ನಾಳ್ ಮುಂದಾಗಿದ್ರು. ಇದನ್ನ ಕೂಡ ಹೈಕಮಾಂಡ್ ನಾಯಕರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಪಕ್ಷ ಹೋರಾಟ ಅಂತ ಹೇಳಿದ್ರೆ, ಪ್ರತಿಭಟನೆ ಅಂದ್ರೆ ಅದರಿಂದ ಯತ್ನಾಳ್ ಇವತ್ತಿನ ತನಕ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಭಾ. ನಾವು ಅದನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಅದು 7ನೇ ಕಾರಣ. 8ನೇದು, ನನಗೆ ಹೈಕಮಾಂಡ್ ನಾಯಕರ ಶ್ರೀರಕ್ಷೆ ಇದೆ, ನಾನು ರಾಜ್ಯ ನಾಯಕರಿಗೆ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ನನ್ನ ಹೈಕಮಾಂಡ್ ನಾಯಕರ ಶ್ರೀರಕ್ಷೆ ಇದೆ, ನಾನು ಹೈಕಮಾಂಡ್ ನಾಯಕರ ಹೇಳ್ದಂಗೆ ಕೇಳ್ತೀನಿ ಅನ್ನೋ ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಾ ಇದ್ರು. ಜೊತೆಗೆ ನನಗೆ ಹೈಕಮಾಂಡ್ ನಲ್ಲಿ ಒಬ್ಬ ಪ್ರಭಾವಿ ನಾಯಕ ನನ್ನ ಜೊತೆಲಿ ಇದಾನೆ ಅನ್ನೋ ಒಂದು ಮಾತನ್ನ ಹೇಳ್ತಾ
ಆತ ನನಗೆ ಸೂತ್ರಧಾರ ಅನ್ನೋದನ್ನ ಖುದ್ದು ರಾಜ್ಯದ ಮಾಧ್ಯಮಗಳ ಮುಂದೆ, ರಾಜ್ಯದ ಬಿಜೆಪಿ ನಾಯಕರ ಮುಂದೆ ಯತ್ನಾಳೆ ಬಿಂಬಿಸ್ತಾ ಇದ್ರು. ಹೀಗಾಗಿ ಇದನ್ನ 8ನೇ ಕಾರಣ. ಆ ಸೂತ್ರಧಾರನ ಮಾತೇನಾದ್ರು ಕೇಳ್ಕೊಂಡು ಇವತ್ತು ಯತ್ನಾಳ್ ಈ ರೀತಿ ತಪ್ಪನ್ನ ಮಾಡಿದ್ರ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನು 9ನೇ ಕಾರಣ, ನಾನೊಬ್ನೇ ಸರ್ವೋಚ್ಚ ನಾಯಕ, ನಾನೊಬ್ನೇ ಕ್ಲೀನ್ ಹ್ಯಾಂಡ್ ಪೊಲಿಟಿಷಿಯನ್ ಅನ್ನೋದನ್ನ ಯತ್ನಾಳ್ ಹೇಳ್ತಾ ಇದ್ರು. ಯಾವಾಗಲೂ ವಿಜೇಂದ್ರ ವಿರುದ್ಧ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಯಡಿಯೂರಪ್ಪ ಭ್ರಷ್ಟ, ಈ ರೀತಿ ಪದಗಳನ್ನ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ರು ಯತ್ನಾಳ್. ಅದು ಕೂಡ ಪ್ರಮುಖವಾದಂತಹ ಅಂಶ ಅವರಿವತ್ತು ಪಕ್ಷದಿಂದ ಉಚ್ಚಾಟನೆ ಆಗಕ್ಕೆ. ಇನ್ನು 10ನೇ ಪ್ರಮುಖ ಕಾರಣ, ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಮ್ಮೆ ಅವರು ಮಾಧ್ಯಮದ ಮುಂದೆ ಮಾತನ್ನ ಆಡ್ಬೇಕಾದ್ರೆ ಸಭಾ 2,000 ಕೋಟಿ ರೂಪಾಯಿಗಳನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದೆ ಆದ್ರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗತ್ತೆ ರಾಜ್ಯದಲ್ಲಿ ಅನ್ನೋ ಒಂದು ಮಾತನ್ನ ಉಲ್ಲೇಖ ಮಾಡಿಬಿಟ್ರು. ಇದು ಖುದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಈ 4 ಕೂಡ ಇರಿಸು ಮುರುಸು ಮುಜುಗರವನ್ನ ಉಂಟು ಮಾಡಿದಂತ ಹೇಳಿಕೆ. ಹೀಗಾಗಿ ಬಿಜೆಪಿಯಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾರಾಗಬಹುದು, ಅದು ಹೈಕಮಾಂಡ್ ನಾಯಕರು ಇರ್ಲಿ ಯಾರಾದ್ರೂ ಇರ್ಲಿ ಅನ್ನೋ ಒಂದು ಮಾತನ್ನ ಯಾವಾಗ ಯತ್ನಾಳ್ ಹೇಳಿದ್ರು ಅದಾದ ತಕ್ಷಣವೇ ನೋಟಿಸ್ ನ ಜಾರಿ ಮಾಡಲಾಯಿತು. ಶೋಕಾಸ್ ನೋಟಿಸ್ಗೆ ಯಾವಾಗ ಯತ್ನಾಳ್ ಫೆಬ್ರವರಿ 10ನೇ ತಾರೀಕು ಕೊಟ್ಟಂತ ನೋಟಿಸ್ಗೆ 3 ದಿನಗಳಲ್ಲಿ ಉತ್ತರ ಕೊಟ್ಟಿಲ್ಲ, ಅವ್ರನ್ನ ನಿನ್ನೆ ಉಚ್ಚಾಟನೆ ಮಾಡಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ, ಪಟಕ್ ಅವರ ನೇತೃತ್ವದ ಸಮಿತಿ ಅವ್ರನ್ನ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಿರೋ ಅಂತದನ್ನ ನೋಡಿದೀವಿ. ಈ ಎಲ್ಲಾ ಕಾರಣಗಳಿಂದ ಯತ್ನಾಳ್ ಇವತ್ತು ಪಕ್ಷದಿಂದ ಗೇಟ್ ಪಾಸ್ ತೆಗೆದುಕೊಂಡಿದ್ದಾರೆ. ಸಭಾ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.